ಕ್ರಮ ಸಂಖ್ಯೆ 13 ಪ್ರಾರಂಭವಾಗಿದೆ. ಸಮಯ. ಕೊಂಡೊಯ್ಯುವುದು ಬದುಕಲ್ಲ, ಎಲ್ಲವ ಕೊಂಡು ಇಲ್ಲಿಗೆ ಬಿಟ್ಟು ಹೋಗುವುದು ಬದುಕು. ಬದುಕಿನ ಬಂಡಿಗೆ ಗಾಲಿ ಚಕ್ರದಂತೆ ನೆರವು ನೀಡಿದ ಈ ಪುಣ್ಯ ಭೂಮಿಗೆ ನಾವೆಲ್ಲರೂ ಧನ್ಯರು. ಅದೊಂದು ಕಾಲಘಟ್ಟ. ಕಾಲ ಕಾಲಕ್ಕೆ ಬರುತ್ತಿದ್ದ ಮಳೆ ಬೆಳೆಯಿಂದ ನಾವು ನೀವು ಪಶು ಪಕ್ಷಿಗಳು ಜೀವ ಜಂತುಗಳು ಹಚ್ಚ ಹಸುರಿನ ನಡುವೆ ಖುಷಿ ಖುಷಿಯಾಗಿ ಜೀವನ ನಡೆಸ್ತಾ ಇದ್ವಿ. ಇಂತಹ ಸ್ವಚ್ಛ ಮನಸ್ಸಿನ ಜನರ ಸುಂದರ ಊರಿನಲ್ಲಿ ಆ ದಿನ ಸಂಭ್ರಮವೊಂದು ಬಂದು ಕುಳಿತಂಗಾಯಿತು. ನಾನು ಇಲ್ಲಿಂದ ಶುರು ಮಾಡ್ತೀನಿ. ನಮಗೆಲ್ಲ ಶುಭ ಶುಕ್ರ ಬಂದೈತಿ. ವಿದೇಶಿ ಕಂಪನಿಗಳು ನಮ್ಮ ಬಂದೈತಿ. ನಮ್ಮೆಲ್ಲ ಜಮೀನಿಗೆ ಬೆಲೆ ಕೊಟ್ಟು ಕೈ ತುಂಬಾ ಹಣ ಮನೆಗೊಂದು ಉದ್ಯೋಗನೂ ಕೊಡ್ತಾರೆ. ಕೇಳಪ್ಪೋ ಕೇಳಿ, ಕೇಳಪ್ಪೋ ಕೇಳಿ. ಅಪ್ಪ ದೇವ್ರೆ, ಈಗಲಾದ್ರೂ ಕಂಡಿಟ್ಟಲ್ಲ. ನಮ್ಗೆಲ್ಲ ಹಿಡಿದ ದರಿದ್ರ ಹೋಗೋ ಕಾಲ ಬಂತು. ಹೌದು, ನನ್ನ ಹತ್ತಿರ ಜಮೀನ್ ಮಾಡ್ಬಿಟ್ಟು ನನ್ನ ಮಗನಿಗೊಂದು ನೌಕರಿ ಇಟ್ಟಿಸ್ಕೊತೀನಿ. ಹೌದಮ್ಮ, ನನ್ನ ಓದು ಕೂಡ ಮುಗೀತು. ಒಂದೊಳ್ಳೆ ಸಮಯಕ್ಕೆ ಒಳ್ಳೆ ಅವಕಾಶನೇ ಸಿಕ್ಕಿದೆ. ಆ ಕೆಲ್ಸಕ್ಕೆ ಸೇರಿ ನಿನ್ನ ರಾಣಿ ತರ ನೋಡ್ಕೋತೀನಿ. ಮುಂದೆ ನಮ್ಮೆಲ್ಲರ ಜೀವನ ಚೆನ್ನಾಗಿರುತ್ತೆ. ಹೌದು, ನಮ್ಮ ಜೀವನ ಚೆನ್ನಾಗಿರುತ್ತೆ. ಈ ಖುಷಿ ನಮ್ ಜೊತೆ ಕೊನೆಯವರೆಗೂ ಉಳಿಲಿಲ್ಲ. ಕಂಪನಿ ಆಸೆಗೆ ನಮ್ಮೂರ್ ಜಮೀನ ಕಬಳಿಸಿಕೊಂಡ ಆ ಸಂಭ್ರಮ ನಮ್ಮೂರಿಗೆ ಮಾರಿಯಾಗಿ ಬದಲಾಯಿತು. सर सर ಹೇ ಕೌನರತು ಸರ್, ಕೆಲ್ಸ ಬೇಕಿತ್ತು. ಕೆಲ್ಸ? ಕ್ಯಾ ಕೆಲ್ಸ? ಇದರ್ ಕುಚ್ ಕಾಮ್ ನೀ ಹೈ. ಜಾओ ಜಾओ ಚಲ್. ಏನಪ್ಪ ಇದು? ನಮ್ಮೂರಿನಲ್ಲಿ ನಮ್ಗೆ ಕೆಲ್ಸ ಇಲ್ವಾ? ನಮ್ ಜಮೀನೆಲ್ಲ ತಕೊಂಡು ಆ ಕಡೆ ಹಣನೂ ಇಲ್ಲ, ಈ ಕಡೆ ಕೆಲ್ಸನೂ ಇಲ್ಲ. ಬೇರೆ ಊರಿಂದ ಬಂದು ನಮ್ಮೂರ ಜಮೀನಿಗೆ ಬೇಲಿ ಹಾಕ್ತಿರುವ ಈ ಬೇನಾರಿಗಳು ಒಂದ್ ಕಡೆ ಆದ್ರೆ, ನಿರುದ್ಯೋಗದ ನಿಮಿತ್ತ ಉದ್ಯೋಗನ ಹರಸಿ ಬರುವವರಿಗೆ ನೆರವಾಗಬೇಕಾದ ನಮ್ಮ ಸಮಾಜದ ಮುಖಂಡರು ಏನ್ ಮಾಡ್ತಾ ಇದ್ದಾರೆ? ಬನ್ನಿ ಬನ್ನಿ, ಎಲ್ರಿಗೂ ಉದ್ಯೋಗ ಕೊಡಿಸ್ತೀನಿ. ಬನ್ನಿ, ನಮ್ ಪಕ್ಷಕ್ಕೆ ಕೆಲಸ ಮಾಡೋರ್ಗೆ ಉದ್ಯೋಗ ಗ್ಯಾರಂಟಿ. ಸರ್, ಕೆಲ್ಸನ ನಮಗೂ ಒಂದು ಕೆಲಸ ಕೊಡ್ಸಿ ಸರ್. ಸರ್, ನಾನು ಕಂಪ್ಯೂಟರ್ ಕಲ್ತಿದ್ದೀನಿ ಸರ್, ನಂಗೂ ಒಂದು ಕೆಲಸ ಕೊಡ್ಸಿ ಸರ್. ಸರ್, ಡಿಗ್ರಿಲಿ ನಾನು ರ್ಯಾಂಕ್ ಬಂದಿದ್ದೀನಿ, ನಂಗೂ ಒಂದು ಕೆಲಸ ಕೊಡ್ಸಿ ಸರ್. ಸರ್, ನಂಗೂ ಒಂದು ಕೆಲಸ ಕೊಡ್ಸಿ ಸರ್. ಹಾ 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 ಹಾ, ಎಲ್ರಿಗೂ ಕೆಲಸ ಕೊಡಿಸ್ತೀನಿ. ಆದ್ರೆ ಒಂದ್ ಸ್ವಲ್ಪ ಖರ್ಚಾಗುತ್ತೆ. ಆಯ್ತು ಸರ್, ಹೇಗಾದ್ರೂ ಮಾಡಿ ಕೊಡ್ತೀವಿ ಸರ್. ಅಂದ್ಮೇಲೆ ಕೆಲಸ ಕೊಡ್ಸೋದು ತುಂಬಾ ಸುಲಭ. ಅಲ್ಲಿ ಕಾಣಿಸ್ತಿರೋ ಕಂಪನಿ ಮುಂದೆ ಕೂತು ಧಿಕ್ಕಾರ ಕೂಗಿದ್ರೆ ಸಾಕು, ಮಿಕ್ಕಿದ್ದೆಲ್ಲ ನಾನ್ ನೋಡ್ಕೋತೀನಿ. ಸರಿ ಸರ್. ಬೇಕೇ ಬೇಕು, ನ್ಯಾಯ ಬೇಕು. ಧಿಕ್ಕಾರ ಧಿಕ್ಕಾರ, ಕಾರ್ಖಾನೆಗಳಿಗೆ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ, ಕಂಪನಿಗಳಿಗೆ ಧಿಕ್ಕಾರ. ಸರ್, ಈ ಸೂಟ್ ಕೇಸ್ ತಗೊಳ್ಳಿ ಸರ್. ಕಾರ್ಖಾನೆಗಳಿಗೆ ಅಯ್ಯೋ, ಹೇಗಾದ್ರೂ ಇವರಿಂದ ನಮ್ಮನ್ನು ಪಾರ್ ಮಾಡಿ ಸರ್. ಕಂಪನಿಗಳಿಗೆ ಧಿಕ್ಕಾರ. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಧಿಕ್ಕಾರ ಧಿಕ್ಕಾರ, ಕಾರ್ಖಾನೆಗಳಿಗೆ ಧಿಕ್ಕಾರ. ಸರ್ ಬಿಡಿ ಸರ್, ಯಾಕೆ ಹೊಡಿತಿದ್ದೀರಾ ಸರ್? ಹೊಡಿಬೇಡಿ ಸರ್. ಲೋಕದಲ್ಲಿ ಇಷ್ಟೇ ನಡೀತಾ ಇಲ್ಲ. ನಿರುದ್ಯೋಗ ಅನ್ನೋದು ಇಂದಿನ ಯುವ ಪೀಳಿಗೆಗೆ ಯಾವ ರೀತಿ ಮಾರಕ ಆಗಿದೆ ಅನ್ನೋದನ್ನ ನೀವೇ ನೋಡಿ. ಏನ ಮಚ್ಚ ಹಿಂಗ್ ಕೂತಿದ್ಯಾ? ಏನಂತ ಹೇಳೋ, ಎಲ್ಲಿ ಹೋದ್ರೂ ಲಂಚ, ಮನೆಗೆ ಹೋಗೋಕ್ಕೂ ಮನ್ಸಿಲ್ಲ.
ಸಾಯ್ಬೇಕು ಅನಿಸ್ತಾ ಇದೆ. ಲೋ ಮಗ, ಇದಕ್ಕೆಲ್ಲ ಸಾಯ್ತಾರೇನೋ? ನೋಡು, ಇದನ್ನ ತೆಕೋ. ಒಂದ್ಸಾರಿ ಹೇಳಿ ಆಮೇಲೆ ನಿನ್ನ ನೀನೇ ಮರ್ತೋಗ್ತೀಯ. ನೋಡು ರಾಜ್, ನೀನು ಚೆನ್ನಾಗಿ ಓದಿದೀಯ, ಕೆಮಿಸ್ಟ್ರಿ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿದೀಯ ಕೂಡ. ಇಕೋ, ನಿನ್ನ ದೇಶ ಪ್ರೇಮನ ಪಕ್ಕಕ್ಕಿಟ್ಟು ನನಗೊಂದು ಬಾಂಬ್ ತಯಾರಿಸ್ಕೊಡು. ನಿನ್ನ ವಿದ್ಯೆಗೆ ಬೆಲೆ ನಾನು ಕೊಡ್ತೀನಿ. ಮೇಡಮ್, ನಿಮಗೆ ತುಂಬಾ ಕಡೆ ಪರಿಚಯ ಇದೆ, ಹೇಗಾದ್ರೂ ಮಾಡಿ ಫಾರಿನಲ್ಲಿ ಒಂದು ಕೆಲಸ ಕೊಡ್ಸಿ ಮೇಡಮ್. ನಿನ್ ಯೋಗ್ಯತೆಗೆ ಫಾರಿನ್ ಕೆಲ್ಸನ? ಪಾಸ್ಪೋರ್ಟ್ ವೀಸಾ ಅಂತ ಹತ್ತತ್ರ 5 ಲಕ್ಷ ಖರ್ಚಾಗುತ್ತೆ. 5 ಲಕ್ಷನಾ? ಏನಾದ್ರೂ ವ್ಯವಸ್ಥೆ ಮಾಡಿ ಕೊಡ್ತೀನಿ ಮೇಡಮ್. ಸರ್, ಅಪ್ಪ ನನ್ನ ತುಂಬಾ ಕಷ್ಟಪಟ್ಟು ಓದಿಸಿದ್ದಾರೆ, ನಂಗೊಂದು ಕೆಲಸ ಕೊಡಿಸಿ. ನೋಡಿ ಸುಮಾ, ಕೆಲಸ ಕೊಡಿಸ್ಬೋದಿತ್ತು, ಆದರೆ ಆದ್ರೆ ಏನ್ ಸರ್? ಕೆಲಸ ಕೊಡಿಸ್ತೀನಿ, ಆದರೆ ಒಂದು ರಾತ್ರಿ ನನ್ನ ಜೊತೆ ಕೋಆಪರೇಟ್ ಮಾಡಬೇಕಾಗತ್ತೆ. ಸರ್, ಹೇಗಿದ್ಯಪ್ಪ ರವಿ? ಇದ್ದೀನಮ್ಮ. ಬರೋ ತಿಂಗಳು ನಿನ್ ತಂಗಿ ಮದುವೆ ಇದೆ. 10 ಲಕ್ಷ ವರದಕ್ಷಿಣೆ ಕೊಡ್ತೀವಂತ ಒಪ್ಕೊಂಡಾಗಿದೆ. ಏನಾದ್ರೂ ವ್ಯವಸ್ಥೆ ಆಯ್ತೇನಪ್ಪ? ಯಾಕಮ್ಮ ತಲೆ ತಿಂತೀಯಾ? ಸುಮ್ನಿರು, ಏನಾದ್ರೂ ಮಾಡ್ತೀನಿ. ನಾಚಿಕೆ ಆಗಬೇಕು. ಲೋಕದಲ್ಲಿ ನಡೀತಿರುವ ಈ ಅನ್ಯಾಯ ಅಪ್ರತಿಮೆಗೆ ಕಾರಣ ಯಾರು? ಇದಕ್ಕೆಲ್ಲ ಅಂತ್ಯ ಹೇಗೆ? ಇದಕ್ಕೆಲ್ಲ ಪ್ರಶ್ನಿಸುವುದು ಕೂಡ ಯಾರನ್ನ? ವರ್ತಮಾನದ ಈ ಸ್ಥಿತಿಗತಿಗಳನ್ನು ಅಳೆದು ತೂಗಿದಾಗ ನಮ್ಗೆಲ್ರಿಗೂ ಅರಿವಾಗಬೇಕಾದ ಸತ್ಯ ಏನಪ್ಪಾ ಅಂದ್ರೆ, ನಿರುದ್ಯೋಗದ ವಾಸ್ತವತೆ ಹುಟ್ಟಿಕೊಳ್ಳುವುದು ನಮ್ಮಿಂದ. ಅದೆಷ್ಟು ಸರ್ಕಾರದ ಉದ್ಯೋಗಗಳಿಗೆ ಎಷ್ಟು ಜನ ನಮ್ಮವರು ಪ್ರಯತ್ನ ಪಡ್ತಾ ಇದ್ದಾರೆ? ಎಣಿಸಲು ಹೋದ್ರೆ 5% ಕೂಡ ಇಲ್ಲ. ಬದುಕೋಸ್ಕರ ಕೆಲಸ ಮಾಡ್ಬೇಕು ಅನ್ನೋದನ್ನ ಬಿಟ್ಟು ಕೆಲಸಕ್ಕೋಸ್ಕರ ಬಗ್ತಾ ಇದ್ದೀರಾ. ವರ್ತಮಾನದ ಈ ಚೌಕಟ್ಟಿನಲ್ಲಿ ಕಾಣ್ತಿರುವ ಆ ವ್ಯಕ್ತಿಗಳಲ್ಲಿ ಭವಿಷ್ಯದಲ್ಲಿ ಸಾವಿರಾರು ಜನಕ್ಕೆ ತುತ್ತು ಅನ್ನ ನೀಡುವ ಬಹುದೊಡ್ಡ ಉದ್ಯೋಗಿ ಆಗ್ಬೋದು, ದೇಶಕನ್ನ ಸೈನಿಕನು ಆಗ್ಬೋದು. ಅಷ್ಟೇ ಯಾಕೆ, ದೇಶನ ಮುನ್ನಡೆಸೋ ಪ್ರಧಾನಿಯೂ ಆಗ್ಬೋದು. ಸಶಕ್ತ ಸಮಾಜದ ಸಮೃದ್ಧ ಭಾರತದ ಭವಿಷ್ಯ ನಮ್ಮ ಕೈಯಲ್ಲಿದೆ.
ಕ್ರಮ ಸಂಖ್ಯೆ 13 ದೊತೊನ್ನ ಟೈಮು 9 ನಿಮಿಷ 51 ಸೆಕೆಂಡು. ಕಂಗ್ರಾಚುಲೇಷನ್ಸ್. ನಿಖಿಲ್ ಸಕ್ಸಸ್ ಆತಾರ ದಾಯ ಪಂಡ ನಿಖಿಲ್ ಕಮ್ಯುನಿಕೇಟ್ ಮಲ್ದಾರ ಪಿರೋಡು ತಾಟಿ ಸಿಳ್ಳೆ ಬೂರೊಂದು ದಾಯ ಗೊತ್ತುಂಡೆ. ಮೇ ಬಿ ಇಂಟರ್ವ್ಯೂಗೂ ಪೋಯ್ನಕ್ಲ ಅದು ಯಾಲ್ನ ಫೇಸ್ ಮಲ್ತೆ ಬ್ಯಾಂಗ್ಳೂರು ಪೋದು ಕೆಲಸದಿಕ್ಕಂದ ತಿರ್ಗಿನ ಬರೋ ಟೈಮ್ ಇತ್ತಂದು ಗೊತ್ತುಂಡಾಯ್ತ ಬೇನೆ ದಾದ ಅಂದ್ರೆ ಕಷ್ಟ ಬತ್ತದು ಇಂಟರ್ವ್ಯೂ ಪಾಸ್ ಆದ ಬೇಲೆ ಮಲ್ತದ ಇತ್ತೆಲ್ಲ ಸ್ಟ್ರಗಲ್ ಮಲ್ಪುನಾಕ್ಲನ ಸಿಟಿ ಚಪ್ಪಾಳೆ ಅವು ಆಶೀರ್ವಾದ ಎನ್ನೋಲಿ ಬರೀ ಪೊರ್ಲು ಮಲ್ತಾರೆ ಪಂಡ್ ಲೆಕ್ಕನೆ ನಿಖಿಲ್ ಕನೆಕ್ಟ್ ಆಗ್ತಾರೆ. ನಿಖಿಲ್ ದೆತ್ತೊನ್ನ ಸಬ್ಜೆಕ್ಟಲ್ಲಿ ಯೂನಿವರ್ಸಲ್ ಎಸ್ಪೆಷಲಿ ನಮ್ಮ ದೇಶೋಡು ಆ ಪರಿಸ್ಥಿತಿ ಹಿಡಿದು ನಮ್ಮ ಪಿದೇ ಬರ ಟ್ರೈ ಮಲ್ತಂದಲ್ಲ ಒಂಜಿ ಐನ ನಿಖಿಲ್ ಪ್ರತಿ ವಿಷಯಲ್ನ ಒಂಜಿ ವ್ಯಕ್ತಿ ಒಂಜಿ ಸಾಮಾನ್ಯ ವ್ಯಕ್ತಿ ಒಂಜಿ ಚಕ್ರವ್ಯೂಹ ಈ ವ್ಯವಸ್ಥೆದ ಚಕ್ರವ್ಯೂಹದ ಉಳ್ಳ ಪೋಂಡ ಒಯ್ಟೆ ಪೋಂಡ ಓ ಡೋರ್ ತಿಕ್ಕೊಂಡು ಓ ವಿಂಡೋ ಅಂದಾದ ಗೊತ್ತಾಪುಜಿ ಅವು ಬಾಕ್ಲನ ಅತ್ತ ಕಂಡಿಯ ಗೊತ್ತಾಪು ಚಲ ಕಂಡಿ 101 ಬರೋಡಾಪುಡು ಕಂಡಿ 100 ಓಡಾಪುಂಡು ಅಂಚಿನಂಜಿ ವ್ಯವಸ್ಥೆ ಬದುಕೊಂದಿಲ್ಲ ಐನಿ ಬಾರಿ ಪೊರ್ಲ ಗಂಟದು ಮಾತೆರ್ಲ ಪೊರ್ಲುಡು ಐನೊಂಜಿ ನಿಖಿಲ್ ಅದನ್ನು ಕೋಆರ್ಡಿನೇಷನ್ ಒಂಜಿ ಟೀಮ್ ವರ್ಕ್ ಆಪುಂಡು ಒಂಜಿ ವೆರೈಟಿ ಅತ್ತ ಒಂಜಿ ನಾಟಕ ಮಲ್ಪುಂಡು ಟೀಮ್ ವರ್ಕ್ ನಿಖಿಲ್ ತೋಜಾದಾರ ನಿಖಿಲ್ನ ಟೀಮ್ ಕಂಗ್ರ್ಯಾಚುಲೇಷನ್ಸ್. ಲೇಡೀಸ್ ಮಸ್ತ್ ಜನ ಒಲ್ಲೇರು ತೂನಾಗ ಎಲ್ಲೆಲ್ಲ ಸೀನ್ ಇಟ್ಲ ಬತ್ತು ಬಾರಿ ಪೊರ್ಲೆ ಅಭಿನಯ ಮಲ್ಪನ ಒಂಜಿ ಒಂದು ತೋಜಿದ ಗ್ಲಿಮ್ಸ್ ತೋಜಿದಿತ್ತಂದು ಬಟ್ ಟೀಸರ್ಲ ಬೈಜಿ ಟ್ರೈಲರ್ಲ ಬೈಜಿ ಅದು ಪೊಂಜನ ಕ್ಲಿಂಚೂರು ಯೂಸ್ ಮಲ್ಪದಲ್ಲಿ ಬನ್ಪನ ಒಂಜಿ ಎಲ್ಯ ಏನೊಂಜಿ ಅಭಿಪ್ರಾಯ. ಕಂಗ್ರ್ಯಾಚುಲೇಷನ್ಸ್ ಪೊರ್ಲಾದನ್ ಥ್ಯಾಂಕ್ ಯು. ದಯದಿದ್ದು ವೇದಿಕೆಗೆ ಬರಡು ಸಂತೋಷ್ ಕುಮಾರ್ ಉಡುಪಿ ಮಾಜಿ ಅಧ್ಯಕ್ಷರು ಯುವಾಹಿನಿ ಕೇಂದ್ರ ಸಮಿತಿ ಮೇರೆ ವೇದಿಕೆಗೆ ಬರಡೊಂದು ಕೇಳೊಂದಲ್ಲೇ ಅಂಚನೆ ತಿಮ್ಮಯ್ಯ ಕುಪ್ಪೆ ಪದವು ಯುವಾಹಿನಿ ರಿಜಿಸ್ಟರ್ಡ್ ಕೇಂದ್ರ ಸಮಿತಿದ ಸಂಘಟನಾ ಕಾರ್ಯಂತರ ಎನಚಿನ ತಿಮ್ಮಯ್ಯ ಕುಪ್ಪೆ ಪದವು ಅಂಚನೆ ಸಂತೋಷ್ ಕುಮಾರ್ ಉಡುಪಿ ದಯದಿದ್ದು ವೇದಿಕೆಗೆ ಬರಡು. ಕ್ರಮ ಸಂಖ್ಯೆ 13 ಟೀಮುಗೂ ನೆಂಪುದ ಕಾಣಿಕೆಯನ್ನು ಕೊರಡೊಂದು ಸಂದಾಯಿತ ಮಲ್ಪಡೊಂದು ಕೇಳೊಂದಲ್ಲೇ ಬೇರೆ ಬಾಲೆಲೆ ಚಾತುರ್ಪು ತೂಪಿನ ಪೊರ್ಲು ಸಿಂಗಾರದ ಕಜ್ಜ ಒಂದು ಒಂಜೆ ಅಪ್ಪನ ಜೋಕು ರೆಂಕುಲು ಯುವ ವಾಹಿನಿದ ಯುವ ಶಕ್ತಿ ಬೇರೆ ಬಾಲೆಲೆ ಚಾತುರ್ಪು ತೂಪಿನ ಪೊರ್ಲು ಸಿಂಗಾರದ ಕಜ್ಜ ಒಂದು ಡೆನನ ಡೆನ್ನಾನ ಒಂದು ಬಿರ್ವೆರೆ ಗೌಜಿಯೇ ಡೆನನ ಡೆನ್ನಾನ ಕೆಲ್ಕೆ ನಲ್ಕೆದ ತಮ್ಮನಯೇ ಡೆನನ ಡೆನ್ನಾನ ನಮ್ಮ ಬಿರ್ದಡು ಸೇರ್ಗಯೇ